ನನ್ನ ಹೆಸರು ರೇಖಾ ಅಂತ. ನಮ್ಮ ಸಂಘದ ಹೆಸರು ಗಂಗಾ ಕಾವೇರಿ ಶ್ರೀ ಶಕ್ತಿ ಸಂಘ ಅಂತ. ಮತ್ತೆ ವೀರಭದ್ರೇಶ್ವರ GPLF ಅದ್ರ ಕಡೆಲಿದ್ದ ನಮ್ಗೆ ಸಂಜೀವಿನಿ ಸಂಘ ಅಂತ ಅದ್ರ ಕಡೆಲಿದ್ದ ನಮ್ಗೆ ಬಹಳ ಒಳ್ಳೇದಾಯ್ತು ನಮ್ಗೆ. ಯಾಕಂದ್ರ ಈ ತರ ಟ್ರೈನಿಂಗ್ ಕೊಡ್ತೀವಿ ಅಂತ ನಮಗೆ ಗೊತ್ತಿದ್ದಿಲ್ಲ ತಗೊಂಬದ ಅಂತ. ನಮ್ಗೆ MBK ಅಕ್ಕ ಅವರು ತಿಳಿಸಿದ್ರು. ನಾವು ಉಳಿತಾಯ ದುಡ್ಡು ಕಟ್ಟದಿದ್ವಿ. ಉಳಿತಾಯ ದುಡ್ಡು ಕಟ್ಟಿ ನಾವು ಇದು ಪಂಚಾಯತಿ ಕಡೆಯಿಂದ ನಾವು ಸಂಘಕ್ಕೆ ಸೇರಿ ಅದ್ರ ಕಡೆಲಿದ್ದ ಅಕ್ಕ ಹೇಳಿದ್ರು ನಮ್ಗೆ, ಮಂಗಳಕ್ಕ ಅಂತ, MBK ಮಂಗಳಕ್ಕ ಅಂತ ಹೇಳಿದ್ರು. ಈ ತರ ಟ್ರೈನಿಂಗ್ ಬಿಟ್ಟಿದ್ದಾರೆ, ನೀವು ಸೇರ್ತೀರಾ, ನಿಮ್ಗೆ ಈ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಕ್ಕ ಹೋಗ್ತೀವಿ ಅಂತ ಹೇಳಿ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ವಿ. ಕೊಟ್ಮೇಲೆ ಅಕ್ಕ ನಮ್ಗೆ ಕರ್ಕೊಂಡು ನಾವು ಹೋಗಿ ನಾವು ಅಲ್ಲಿ ಟ್ರೈನಿಂಗ್ ತಗೊಂಬಂದಿವಿ. ಇದು ಕೆನರಾ ಬ್ಯಾಂಕ್ RCT ಅಲ್ಲಿ 1 ತಿಂಗಳು ನಾವು ಟ್ರೈನಿಂಗ್ ತಗೊಂಡ್ವಿ. ಟ್ರೈನಿಂಗ್ ತಗೊಂಡು ಅಲ್ಲಿ ತರಬೇತಿ ಕೊಟ್ಟರು ನಮಗೆ. ಟೈಲರಿಂಗ್ ತರಬೇತಿ ಕೊಟ್ಟರು. ಟೈಲರಿಂಗ್ ತರಬೇತಿ ಕೊಟ್ಟ ಮೇಲೆ ಮತ್ತೆ ಒಂದು 6 ದಿನ ಇದನ್ನ ಕ್ರೋಶೆಟ್ ನಮ್ಗೆ ಅದನ್ನು ತರಬೇತಿ ಕೊಟ್ಟರು. 6 ದಿನ ಆಗೋದಿಲ್ಲ ಸರ್, ನಮಗೆ ಕಲಿಯಕ್ಕೆ ಏನು ಆಗೋದಿಲ್ಲ, ಅಷ್ಟೊಂದು ನಮ್ಗೆ ಅರ್ಥ ಆಗಿಲ್ಲ ಅಂತ ಇದಕ್ಕೆ 12 ದಿನಾನು ಕೊಟ್ಟರು ಸರ್. ನಮಗೆ 12 ದಿನಾನು ಕೊಟ್ಟರು. 12 ದಿನ ನಾವು ಅಲ್ಲೇ ಉಳ್ಕೊಂಡು ಸುತ್ತನೆಗೆ ವ್ಯವಸ್ಥೆ ಇತ್ತು. ಆದ್ರೆ ನಾವು ಇಲ್ಲ ಸರ್, ನಾವು ಅಪ್ ಅಂಡ್ ಡೌನ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಪ್ ಅಂಡ್ ಡೌನ್ ಮಾಡಿದ್ವಿ. ಅಪ್ ಅಂಡ್ ಡೌನ್ ಮಾಡಿ ಚೆನ್ನಾಗಿ ಕಲಿಸ್ಕೊಟ್ರು ಸರ್. ಅವರು ಕೂಡ ಚೆನ್ನಾಗಿ ಕಲಿಸ್ಕೊಟ್ರು. ಅಲ್ಲಿನ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ಸಾರ್ ಕೂಡ ಎಲ್ಲ ಬ್ಯಾಂಕಿನ ಬಗ್ಗೆ ಕೂಡ ಯಾವ ತರ ನೀವು ಬ್ಯಾಂಕ್ನಾಗ ಸಾಲ ತಗೋಬೇಕು, ಬ್ಯಾಂಕಿನಲ್ಲಿ ಬಂದು ನೀವು ಏನಾದ್ರೂ ಮಾತಾಡ್ಬೇಕಂದ್ರೆ ಹೆಂಗ್ ಮಾತಾಡ್ಬೇಕು ಅಂತಂದೆಲ್ಲ ನಮ್ಗೆ ಹಳ್ಳಿಯಾಗೆ ಯಾವ ತರ ಇರ್ಬೇಕು, ಸಿಟಿನಲ್ಲಿ ಬಂದಾಗ ಯಾವ ತರ ಇರ್ಬೇಕು ಎಲ್ಲಾನು ಹೇಳ್ಕೊಟ್ರು ಸರ್ ಕೂಡ, ದಿನೇಶ್ ಸರ್ ಅಂತ. ಎಲ್ಲದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಕೂಡ ಕೊಟ್ಟಾರೆ ಸರ್. ನಮಗೆ ಇದನ್ನ ಕಲ್ತಗಳಿಂದ ಬಹಳ ಉತ್ತಮವಾಗಿ ನಮ್ಗೆ ಉಪಯೋಗ ಆಗೈತೆ ಸರ್. ಫಸ್ಟ್ ನಾವು ಈ ಉಳಿತಾಯ ದುಡ್ಡು ಕಟ್ಲಿಕ್ಕಿನ ಮುಂಚೆಗೆ, ಸಂಘಕ್ಕೆ ಸೇರ್ಲಿಕ್ಕಿನ ಮುಂಚೆಗೆ ನಮ್ಗೇನು ಗೊತ್ತಿದ್ದಿಲ್ಲ. ಈ ಹಂಗ ಏನ ಅಂತಂದ್ ಏನು ಗೊತ್ತಿದ್ದಿಲ್ಲ. ಸುಮ್ನೆ ಮನೇಲೆ ಇರ್ತಿದ್ವಿ. ಹಂಗಾಗಿ ಈಗ ಚೆನ್ನಾಗಿ ಇವಾಗ ನಾವು ಇದಕ್ಕ ಈ ಟ್ರೈನಿಂಗ್ ಹೋದಾಗಳಿದ್ದ ಚೆನ್ನಾಗಿ ನಾವು ಇವಾಗ ಮಿಷನ್ ಕಲ್ತ್ಕೊಂಡ್ಮೇಲೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 400 ರಿಂದ 500 ರೂಪಾಯಿ ನಾವು ಸಂಪಾದನೆ ಮಾಡ್ತೀವಿ ಸರ್. ಸಂಪಾದನೆ ಮಾಡ್ತಾ ಇದೀವಿ. ಚೆನ್ನಾಗೈತೆ ಸರ್. ಈಗ ನಮ್ಮ ಒಂದು ಪರಿಸ್ಥಿತಿ ಕೂಡ ಚೆನ್ನಾಗೈತೆ. ಇದಕ್ಕ ಹೋಗ್ಬೇಕು. ಇನ್ನ ಅನೇಕ ಜನ ಕೂಡ ನಮ್ಮ ತರಾನೇ ಇನ್ನ ಮಹಿಳೆಯರು, ಏನು ಉದ್ಯೋಗ ಇಲ್ಲದೆ ಇರೋಂತ ಮಹಿಳೆಯರು, ವೇಸ್ಟ್ ಆಗಿ ಮನೇಲಿ ಇರೋಂತ ಮಹಿಳೆಯರು ಕೂಡ ಚೆನ್ನಾಗಿ ಹೋಗಿ ಇಲ್ಲಿ ತರಬೇತಿ ತಗೊಂಡ್ರೆ ಒಳ್ಳೆ ಉತ್ತಮವಾದ ಅವರಿಗೆ ಉದ್ಯೋಗ ಕೂಡ ಒದಗ್ಲಿಕ್ಕೆ ಸಾಧ್ಯ ಐತೆ ಸರ್. ನಮ್ಗೆ ಸಂಘಕ್ಕೆ ಸೇರಿದಾಗ್ಲಿದ್ದ ಸರ್ ಎಲ್ಲಿ ಯಾವ ತರ ಮಾತನಾಡ್ಬೇಕು, ಮತ್ತೆ ಬ್ಯಾಂಕ್ ಅಲ್ಲಿ ಹೋದ್ರೆ ಯಾವ ತರ ವಿಚಾರಿಸ್ಬೇಕು, ಸಾಲದ ಬಗ್ಗೆ ಆಗ್ಲಿ, ಉಳಿತಾಯ ದುಡ್ಡು ನಾವು ಕಟ್ಟೋದ್ರ ಬಗ್ಗೆ ಆಗ್ಲಿ, ಎಲ್ಲಾನು ಮಾಹಿತಿನೂ ಸ್ವಲ್ಪ ನಾವು ಅಲ್ಲಿ ಓಡಾಡೋದ್ರಲ್ಲಿದ್ದ ಮತ್ತೆ ಬೇರೆಯವ್ರನ್ನ ಸ್ವಲ್ಪ ಭೇಟಿ ಮಾಡೋದ್ರಲ್ಲಿದ್ದ ಸರ್ ಸ್ವಲ್ಪ ತಿಳ್ಕೊಂಡಿದ್ವಿ ಸರ್. ನಾವು ತಿಳ್ಕೊಂಡಿದೀವಿ. ಮತ್ತೆ ಹೆಣ್ಮಕ್ಳು ಕೂಡ ವೇಸ್ಟ್ ಆಗಿ ಸುಮ್ನೆ ಇವಾಗ ಉಳಿತಾಯ ದುಡ್ಡು ಕಟ್ಟಿಲ್ಲ ಅಂತಂದ್ರೆ ನಾವು ಅದನ್ನೇ ಎಲ್ಲ ಖರ್ಚು ಮಾಡ್ತೀವಿ. ಅದೇ ತಿಂಗಳಿಗೆ 200 ರೂಪಾಯಿ ಅಂತ ಹಿಂದಕ್ಕೆ ಹಾಕಿದ್ರೆ ನಮಗೂ ಕೂಡ ಎದಕ್ಕಾದ್ರೂ ಉಪಯೋಗ ಆಗುತ್ತೆ ಸರ್. ಅದನ್ನ ನಾವು ಕಲ್ತ್ಕೊಂಡ್ವಿ ಸರ್. ಸಂಜೀವಿನಿ ಎಲ್ಲ ನಮ್ಮ ಸಂಘದ ಕಡೆಲಿದ್ದ ನಾವು ಕಲ್ತ್ಕೊಂಡು ನಾವೆಲ್ಲರೂ ಒಕ್ಕೂಟದಲ್ಲಿ ಸೇರಿ ನಾವು ಈ ತರ ವ್ಯಾಪಾರ ಮಾಡೋದ್ರಿಂದ, ನಾವು ಇಲ್ಲೋಗಿ ಟ್ರೈನಿಂಗ್ ತಗೊಂಡ್ಬಂದು ವ್ಯಾಪಾರ ಏನಾದ್ರೂ ನಮ್ಮ ಕೈಲಿಂದ ಉದ್ಯೋಗ ಮಾಡೋದ್ರಲ್ಲಿದ್ದ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ಮನೇಲಿ ಮೇಲಿನ ಕಷ್ಟ ಆಗಿರ್ಬೋದು, ಮಕ್ಕಳ ಶಿಕ್ಷಣ ಆಗಿರ್ಬೋದು, ಆದಷ್ಟು ನಮ್ಗೆ ಬಹಳನೇ ಸಹಾಯ ಆಗ್ತಾ ಇದೆ. ಅದೇ ತರ ಎಲ್ಲ ಸಂಘದ ಕಡೆಲಿದ್ದ ಕೂಡ ಸಾರ್ಗಳು ಎಲ್ಲ ಬಂದು ನಮ್ಗೆ ಯಾವಾಗ ಭೇಟಿ ನೀಡಿ ನಾವ್ ಯಾವ ತರ ವ್ಯಾಪಾರ ಯಾವ ತರ ಮಾಡ್ಬೇಕು, ನಾವ್ ಯಾವ ತರ ಉದ್ಯಮಶೀಲತೆಯಲ್ಲಿ ನಾವು ಮುಂದುವರಿಬೇಕು, ಅದೆಲ್ಲಾನು ಕೂಡ ಸಾರ್ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಪ್ರೋತ್ಸಾಹ ನೀಡ್ತಾ ಇದಾರ. ಇನ್ನು ಉಳಿದ ಹೆಣ್ಮಕ್ಳು ಕೂಡ ಆದಷ್ಟು ಎಲ್ಲರೂ ಕೂಡ ವ್ಯರ್ಥವಾಗಿ ಸುಮ್ನೆ ಇರ್ಲಾರ್ದಂಗ ಈ ತರ ಏನಾದ್ರೂ ಮಾಡಿ ಎಲ್ಲರೂ ಹೆಣ್ಮಕ್ಳು ಮುಂದೆ ಬರ್ಬೇಕಂತ ಕೇಳ್ತಾ ಇದ್ದೀವಿ ಸರ್. ಧನ್ಯವಾದ.